ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎನ್ಕೌಂಟರ್ ನಡೆದಿರುವಂತಹ ಸ್ಥಳದಲ್ಲಿ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಉಡುಪಿಯ ಕಬ್ಬಿನಾಲೆಯ ಪೀತಬೈಲ್ನಲ್ಲಿ ಸ್ಥಳ ಮಹಜರು ನಡೀತಾ ಇದೆ. ಘಟನಾ ಸ್ಥಳದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಕಬ್ಬಿನಾಲೆ ವ್ಯಾಪ್ತಿಯಲ್ಲಿ ಹೆಚ್ಚುವರಿ ಎಎನ್ಎಫ್ ಸಿಬ್ಬಂದಿಯ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡರನ್ನ ಎನ್ಕೌಂಟರ್ ಮಾಡಲಾಗುತ್ತೆ. ಅವ್ರ ಜೊತೆಗೆ ಇನ್ನೂ 3 ಜನ ಇದ್ರು ಅನ್ನುವಂತ ಮಾಹಿತಿ ಅವರು ಎನ್ಕೌಂಟರ್ ಆಗ್ತಾ ಇರಬೇಕಾದ್ರೇನೆ ಇವ್ರುಗಳು ತಪ್ಪಿಸ್ಕೊಂಡು ಓಡ್ ಹೋಗಿದ್ದಾರೆ ಅಂತ ಒಂದ್ ಕಡೆಯಲ್ಲಿ ಅವ್ರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಮತ್ತೊಂದ್ ಕಡೆಯಲ್ಲಿ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಿರುವಂತಹ ಸ್ಥಳದಲ್ಲಿ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಉಡುಪಿಯ ಕಬ್ಬಿನಾಲೆಯ ಪೀತಬೈಲ್ನಲ್ಲಿ ಘಟನೆ ನಡೆದಿರುವಂತಹ ಸ್ಥಳದಲ್ಲಿ ಸ್ಥಳ ಮಹಜರು ನಡೀತಾ ಇದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಜೊತೆಗೆ ಈ ಕಬ್ಬಿನಾಲೆ ವ್ಯಾಪ್ತಿಯಲ್ಲಿ ಇದೀಗ ಹೆಚ್ಚುವರಿ ಎಎನ್ಎಫ್ ಸಿಬ್ಬಂದಿಯ ನಿಯೋಜನೆ ಕೂಡ ಆಗಿದೆ. ನಕ್ಸಲರನ್ನ ಮೂಲವಾಹಿನಿಗೆ ತರುವುದಕ್ಕೆ ಸರ್ಕಾರ ದಶಕಗಳಿಂದ ಪ್ರಯತ್ನಿಸ್ತಾ ಇದೆ. ಹಿಂದೊಮ್ಮೆ ಪತ್ರಕರ್ತೆ ಗೌರಿ ಲಂಕೇಶ್ ನೇತೃತ್ವದಲ್ಲಿ ಕಾರ್ಯಪಡೆಯನ್ನ ರಚಿಸಿದಾಗ ಒಂದಿಷ್ಟು ನಕ್ಸಲರು ಶಸ್ತ್ರ ತ್ಯಜಿಸಿದ್ರು. ಆದ್ರೆ 3 ರಾಜ್ಯಕ್ಕೆ ಬೇಕಾಗಿದ್ದ ನಕ್ಸಲ್ ನಾಯಕ ವಿಕ್ರಮ್ ಗೌಡ ನಿನ್ನೆ ಕೂಂಬಿಂಗ್ ವೇಳೆ ಗುಂಡೇಟಿಗೆ ಬಲಿಯಾಗಿದ್ದಾನೆ. ವಿಕ್ರಮ್ ಗೌಡ ನಕ್ಸಲ್ ನಾಯಕ ವಿಕ್ರಮ್ ಗೌಡ 2 ದಶಕ ಅಂದ್ರೆ ಬರ್ತೆ 20 ವರ್ಷ ಚಳ್ಳೆ ಹಣ್ಣು ತಿನ್ನಿಸಿದ್ದ. ನಕ್ಸಲ್ ನಿಗ್ರಹ ಪಡೆಗೆ ಬಹುದೊಡ್ಡ ಸವಾಲಾಗಿದ್ದವ ಎಎನ್ಎಫ್ ಗುಂಡೇಟಿಗೆ ಬಲಿಯಾಗಿದ್ದಾನೆ. ರಾಜ್ಯದ ಮೋಸ್ಟ್ ವಾಂಟೆಡ್ ನಕ್ಸಲ್ ಲೀಡರ್ ಫಿನಿಶ್. ಉಡುಪಿಯ ಕಬ್ಬಿನಾಲೆಯಲ್ಲಿ ವಿಕ್ರಮ್ ಗೌಡ ಎನ್ಕೌಂಟರ್. ಉಡುಪಿಯ ಕಬ್ಬಿನಾಲೆ ಹಚ್ಚ ಹಸಿರಿನ ಅರಣ್ಯ ಪ್ರದೇಶ ಕೆಂಪು ಕೆಂಪಾಗಿದೆ. ನಕ್ಸಲರ ನೆತ್ತರ ಹರಿದಿದೆ. ಪೀತಬೈಲ್ ಬಳಿ ಕೂಂಬಿಂಗ್ ವೇಳೆ ನಕ್ಸಲ್ ನಿಗ್ರಹ ಪಡೆ ಮತ್ತು ನಕ್ಸಲರ ಮುಖಾಮುಖಿಯಾಗಿತ್ತು. 4 ನಕ್ಸಲರ ಮೇಲೆ ಎಎನ್ಎಫ್ ಫೈರಿಂಗ್ ನಡೆಸಿತ್ತು. ಈ ವೇಳೆ ಕಬ್ಬಿನಾಲೆ ಮೂಲದ ನೇತ್ರಾವತಿ ದಳದ ನಕ್ಸಲ್ ನಾಯಕ ವಿಕ್ರಮ್ ಗೌಡಗೆ ಗುಂಡೇಟು ತಗುಲಿ ಹತನಾಗಿದ್ದಾನೆ. ಹೆಬ್ರಿ ತಾಲೂಕಿನ ಕಬ್ಬಿನಾಲೆಯ ಪೀತಬೈಲ್ ಅರಣ್ಯದಲ್ಲಿ ನಕ್ಸಲ್ ಚಟುವಟಿಕೆಗಳ ಬಗ್ಗೆ ನಕ್ಸಲ್ ನಿಗ್ರಹ ದಳದ ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿತ್ತು. ನಕ್ಸಲರ ವಿರುದ್ಧ ಎಎನ್ಎಫ್ ಕಾರ್ಯಾಚರಣೆ ಆರಂಭಿಸಿತ್ತು. ವಿಕ್ರಮ್ ಗೌಡ ಪೊಲೀಸರಿಂದ ಹತನಾಗಿದ್ರೆ ಈ ವೇಳೆ ಉಳಿದ 3 ನಕ್ಸಲರು ಪರಾರಿಯಾಗಿದ್ದಾರೆ. ಆ 3 ಪತ್ತೆಗೆ ಕಾರ್ಯಾಚರಣೆ ಮುಂದುವರೆದಿದೆ. ಕಳೆದ ವಾರ ರಾಜು ಮತ್ತು ಲತಾ ಮುಂಡಗಾರೋ ಅನ್ನೋ 2 ನಕ್ಸಲರು ಪೊಲೀಸರಿಂದ ತಪ್ಪಿಸಿಕೊಂಡಿದ್ರು. 2 ಪತ್ತೆಗಾಗಿ ಪೊಲೀಸ್ ಎಎನ್ಎಫ್ ಕೂಂಬಿಂಗ್ ಆರಂಭಿಸಿತ್ತು. ನವೆಂಬರ್ 11ರಂದು ಸಂಜೆ ಯಮಗುಂಡಿ ಗ್ರಾಮಕ್ಕೆ ನಕ್ಸಲರು ಬಂದಿದ್ರು. ಆಗ ಪೊಲೀಸರು ಕೂಂಬಿಂಗ್ ಆರಂಭಿಸಿದ್ರು. ಮನೆಯೊಂದರಲ್ಲಿ ಗನ್ ಸಿಕ್ಕಿದ್ರಿಂದ ಕೂಂಬಿಂಗ್ ಮತ್ತಷ್ಟು ತೀವ್ರಗೊಂಡಿತ್ತು. ಕಳೆದ 1 ವಾರದಿಂದ ನಕ್ಸಲರಿಗಾಗಿ ಶೋಧ ನಡೆದಿತ್ತು. ಸುತ್ತಮುತ್ತ ವಿಕ್ರಮ್ ಗೌಡ ಸಕ್ರಿಯನಾಗಿದ್ದ. ಆತನ ಚಲನವಲನದ ಮೇಲೆ ಪೊಲೀಸರು ನಿಗಾ ಇಟ್ಟಿದ್ದಾಗ ಇದ್ದಕ್ಕಿದ್ದಂತೆ ವಿಕ್ರಮ್ ಗೌಡ ಬರೋ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿತ್ತು. ಪೊಲೀಸರು ಕಾರ್ಯಾಚರಣೆ ನಡೆಸಿದಾಗ ವಿಕ್ರಮ್ ಗೌಡ ಫೈರಿಂಗ್ ನಡೆಸಿದ್ದ. ಆಗ ಪ್ರತಿಯಾಗಿ ಪೊಲೀಸರು ಕೂಡ ನಕ್ಸಲರ ಮೇಲೆ ಫೈರಿಂಗ್ ಮಾಡಿದ್ರು. ಈ ವೇಳೆ ಪೊಲೀಸ್ ಎನ್ಕೌಂಟರ್ಗೆ ವಿಕ್ರಮ್ ಗೌಡ ಸಾವನ್ನಪ್ಪಿದ್ದಾನೆ. ಕಾಡಿನಲ್ಲಿ 3 ನಕ್ಸಲರು ಪರಾರಿಯಾಗಿದ್ದು ಕಾರ್ಯಾಚರಣೆ ಮುಂದುವರೆದಿದೆ. ವಿಕ್ರಮ್ ಗೌಡ ಜೊತೆಗೆ ವನಜಾಕ್ಷಿ, ಸುಂದರಿ ಸೇರಿದಂತೆ 3 ನಕ್ಸಲರಿರೋ ಶಂಕೆ ಇದೆ. ನೇತ್ರಾವತಿ ದಳದ ತಂಡದಲ್ಲಿ ವನಜಾಕ್ಷಿ, ಸುಂದರಿ ನಕ್ಸಲ್ ಚಟುವಟಿಕೆಯಲ್ಲೇ ಸಕ್ರಿಯರಾಗಿದ್ರು. ವಿಕ್ರಮ್ ಗೌಡ ಸೇರಿ 4 ಆಹಾರ ತರಲು ಬಂದಿದ್ದಾಗಲೇ ಎಎನ್ಎಫ್ ಎಸ್ಪಿ ಜಿತೇಂದ್ರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ತಪ್ಪಿಸಿಕೊಂಡಿರುವ 3 ನಕ್ಸಲರಿಗಾಗಿ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ನಕ್ಸಲ್ ನಿಗ್ರಹ ದಳದ 20 ಸಿಬ್ಬಂದಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಕೆಂಪು ಉಗ್ರ ವಿಕ್ರಮ್ ಗೌಡ 3 ರಾಜ್ಯದ ಪೊಲೀಸರಿಗೆ ಬೇಕಾಗಿದ್ದ. ಈತನ ಹಿನ್ನೆಲೆ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಕರ್ನಾಟಕ, ಕೇರಳ, ತಮಿಳುನಾಡು ಪೊಲೀಸರಿಗೆ ಮೋಸ್ಟ್ ವಾಂಟೆಡ್ ಆಗಿದ್ದ ಈ ವಿಕ್ರಮ್ ಗೌಡ ನಕ್ಸಲ್ ಚಟುವಟಿಕೆ ಸಂಬಂಧ ಹಲವು ಕೇಸ್ ಈತನ ವಿರುದ್ಧ ದಾಖಲಾಗಿವೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವಿರೋಧಿ ಹೋರಾಟದ ವೇಳೆ ನಕ್ಸಲ್ ಚಳವಳಿಗೆ ವಿಕ್ರಮ್ ಗೌಡ ಧುಮುಕಿದ್ದ. ಹೋರಾಟದ ವೇಳೆ ಕರಾವಳಿ ಭಾಗದಲ್ಲಿ ವಿಕ್ರಮ್ ಗೌಡ ಟೀಮ್ ಕಟ್ಟಿದ್ದ.
ಮಲೆನಾಡು ಭಾಗದಲ್ಲಿ ಮುಂಡಗಾರ ಲತಾ ಟೀಮ್ ಆಕ್ಟಿವ್ ಆಗಿತ್ತು. ಕೇರಳದಿಂದ 2 ತಿಂಗಳ ಹಿಂದೆ ಕರ್ನಾಟಕಕ್ಕೆ ಈ ನಕ್ಸಲರು ಆಗಮಿಸಿದ್ರು. ಕಸ್ತೂರಿ ರಂಗನ್ ವರದಿ, ಅರಣ್ಯ ಒತ್ತುವರಿ ತೆರವು ಸಂಬಂಧ ಚಿಕ್ಕಮಗಳೂರು ಹಾಗೂ ಉಡುಪಿ ಭಾಗದಲ್ಲಿ ನಕ್ಸಲರು ಸಭೆ ನಡೆಸ್ತಾ ಇದ್ರು. ವಿಕ್ರಮ್ ಗೌಡ, ಮುಂಡಗಾರ ಲತಾ, ಜಯಣ್ಣ, ವನಜಾಕ್ಷಿ ಈ 4 ನಕ್ಸಲರ ಸುಳಿವು ನೀಡಿದವರಿಗೆ 10 ವರ್ಷಗಳಿಂದಲೂ ಪೊಲೀಸರು 5 ಲಕ್ಷ ಬಹುಮಾನ ಘೋಷಣೆ ಮಾಡಿದ್ರು. ಈಗ ನಾಪತ್ತೆಯಾದ 3 ನಕ್ಸಲರ ವಿರುದ್ಧ ಸಾಕಷ್ಟು ಕೇಸ್ ದಾಖಲಾಗಿವೆ. ನವೆಂಬರ್ 12ರಂದು ಜಯಪುರ ಪೊಲೀಸ್ ಠಾಣೆಯಲ್ಲಿ ಮುಂಡಗಾರ ಲತಾ, ಜಯಣ್ಣ ಸೇರಿ 3 ವಿರುದ್ಧ ಎಫ್ಐಆರ್ ದಾಖಲಾಗಿದ್ವು. ಯುಎಪಿಎ ಕಾಯ್ದೆ ಸೇರಿದಂತೆ ಐಪಿಸಿ ಸೆಕ್ಷನ್ 329 ಸಬ್ಸೆಕ್ಷನ್ 4, 351 ಸಬ್ಸೆಕ್ಷನ್ 2, 61 ಸಬ್ಸೆಕ್ಷನ್ 2, 61 ಸಬ್ಸೆಕ್ಷನ್ 2, 147 ಗಳಡಿ ಎಫ್ಐಆರ್ ದಾಖಲಾಗಿದೆ. ಬಿಎನ್ಎಸ್ ಕಾಯ್ದೆ 2 ಹಾಗೂ 25ರ ಆರ್ಮ್ಸ್ ಆಕ್ಟ್ ಅಡಿ ಬಿಎನ್ಎಸ್ ಕಾಯ್ದೆ 110B, 13, 16, 18, 20, 38 ಅಡಿ ಎಫ್ಐಆರ್ ಹಾಕಲಾಗಿದೆ. ನಕ್ಸಲರು ಬಂದಿದ್ದ ಸ್ಥಳದಲ್ಲಿ 3 SPML ಬಂದೂಕು, ಮದ್ದುಗುಂಡು ಪತ್ತೆಯಾಗಿದೆ. ಕೊಪ್ಪ ತಾಲೂಕಿನ ಕಡೆಗುಂಡಿ ಗ್ರಾಮದ ಸುಬ್ಬೇಗೌಡ ಮನೆಗೆ ಬಂದಿದ್ದ ಶಸ್ತ್ರಸಜ್ಜಿತ ನಕ್ಸಲರು ಈಗ ಕಡೆಗುಂಡಿ ನಿರ್ಜನ ಪ್ರದೇಶದಲ್ಲಿ ಪರಾರಿಯಾಗಿದ್ದಾರೆ. ಕಬ್ಬಿನಾಲೆ ಅರಣ್ಯದಲ್ಲಿ ನಕ್ಸಲ್ ಎನ್ಕೌಂಟರ್ಗೆ ಸಂಬಂಧಿಸಿದಂತೆ ಗೃಹ ಸಚಿವ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿ, ನಿನ್ನೆ ಸಂಜೆ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದೆ ಅಂದ್ರು. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಮಾತನಾಡಿ, ನಕ್ಸಲರ ಬಗ್ಗೆ ಯಾವುದೇ ಸಿಂಪತಿ ಬೇಡ ಅಂದ್ರು. ತಕ್ಷಣ ಅವರು ಪೊಲೀಸ್ನವ್ರು ಬಂದು ಕಂಡ ತಕ್ಷಣ ಅವ್ರ ಮೇಲೆ ಫೈರ್ ಮಾಡಿದ್ದಾರೆ ಅಂತೇಳಿ ಹೇಳ್ತಿದ್ದಾರೆ. ಅದಕ್ಕಾಗಿ ಅವರು ಎನ್ಕೌಂಟರ್ ಮಾಡಬೇಕಾಯಿತು ಅಂತೇಳಿ ಎನ್ಕೌಂಟರ್ ಆಗಿದೆ. ಇನ್ನೂ 1-2-3 ಜನ ಅವ್ರ ಜೊತೆಯಲ್ಲಿದ್ದವರು ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತೇಳಿ. ಬ್ಯಾಲೆಟ್ ಮೇಲಂತೂ ಮುಂಚೆನೇ ನಂಬಿಕೆ ಇಲ್ಲ. ಬ್ಯಾಲೆಟ್ ಮೂಲಕ ಪರಿವರ್ತನೆ ತರಬಹುದು ಅನ್ನುವಂಥ ವಿಶ್ವಾಸವೇ ಇಲ್ಲದೆ ಇರೋ ಜನ ಸಂವಿಧಾನ ವಿರೋಧಿಗಳು. ಅವ್ರ ಬಗ್ಗೆ ಯಾವ ಥರ ಸಿಂಪತಿಯೂ ಇರಬಾರ್ದು. ಅವ್ರ ಬಗ್ಗೆ ಯಾರು ಸಿಂಪತಿಯ ಮಾತಾಡಿದ್ರೆ ಅವರು ಪ್ರಜಾಪ್ರಭುತ್ವ ವಿರೋಧಿಗಳು ಮಾತ್ರ ಮಾತಾಡಕ್ ಸಾಧ್ಯ, ಸಂವಿಧಾನ ವಿರೋಧಿಗಳು ಮಾತ್ರ ಮಾತಾಡಕ್ ಸಾಧ್ಯ. ಯಾವ ಸಿಂಪತಿಯೂ ಇಲ್ಲ. ನಕ್ಸಲರು ಎಡಪಂಥೀಯ ಭಯೋತ್ಪಾದಕರಷ್ಟೇ. ನಕ್ಸಲರು ಶರಣಾದ್ರೆ ಬದುಕಿಯಾರೋ, ಇಲ್ದಿದ್ರೆ ಒಂದಲ್ಲ ಒಂದು ದಿನ ಪೊಲೀಸರ ಗುಂಡೇಟಿಗೆ ಬಲಿಯಾಗ್ಲೇಬೇಕು. ಉಡುಪಿಯಿಂದ ಪ್ರಜ್ವಲ್ ಜೊತೆ ಈರಣ್ಣ, TV9 ಬೆಂಗಳೂರು.